ನೀವು ಒಂದು ಪಾಕೆಟ್ ರಾಕೆಟ್ನ ಹುಡುಕ್ತಾ ಇದ್ದೀರಾ ಅಂದರೆ ದಿ ಬೆಸ್ಟ್ ಬೈಕ್ ಅಂತಲೇ ಕೂಡ ನಾನು ಹೇಳ್ತೀನಿ. ಸೊ ಗೈಸ್, ಈ ಕ್ವಿಕ್ ಶಿಫ್ಟರ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದರೆ ನಿಮಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಹೇಗೆ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ನನ್ನ ಮೊಬೈಲ್ ಪೌಚಲ್ಲೂ ಕೂಡ ಸೂಪರ್ ಡ್ಯೂಕ್ ಲೇಸರ್ ಪ್ರಿಂಟಿಂಗ್ ಮಾಡಿಸಿಲ್ಲ, ನಾನೇ ಖುದ್ದಾಗಿ ನಿಂತ್ಕೊಂಡು ನಾನೇ ಮಾಡಿರೋದು ಇದನ್ನ. ITI ಕಾಲೇಜಲ್ಲಿ ನಿಮಗೆ ಲೇಸರ್ ಕ್ಯಾಡ್ ಅಂದ್ಬಿಟ್ಟು ಒಂದು ಮಿಷಿನ್ ಬರುತ್ತೆ, ಮತ್ತೆ ಲೇಸರ್ ಕ್ಯಾಡ್ ಅಂದ್ಬಿಟ್ಟು ಒಂದು ಆ್ಯಪ್ ಕೂಡ, ವೆಬ್ಸೈಟ್ ಕೂಡ ಬರುತ್ತೆ. ಅದರಲ್ಲಿ ಖುದ್ದಾಗಿ ಡಿಸೈನ್ ಮಾಡಿ ನಾನು ಇದನ್ನ ಲೇಸರ್ ಪ್ರಿಂಟ್ ಮಾಡಿದ್ದು. ನೋಡೋದಕ್ಕೆ ಸಖತ್ತಾಗಿದೆ ಅಲ್ವಾ? ಮತ್ತೆ ನನ್ನ ಹತ್ರ ಒಂದು ಸೂಪರ್ ಡ್ಯೂಕ್ ಒಂದು ಸ್ಕೇಲ್ ಮಾಡಲು ಕೂಡ ಇಟ್ಟಿದ್ದೀನಿ. ಇದಿದ್ರೆ ಜೊತೆಗೆ ಒಂದು ಫೋಟೋ ತೆಗೆಸಿದ್ರೆ ಸಖತ್ತಾಗಿ ಬರುತ್ತೆ. 5,000-6,000 RPM ಆದ್ಮೇಲೆ ಪವರ್ ಡೆಲಿವರಿ ಆಗುತ್ತೆ. ನಿಮ್ನ ಹಿಂದಕ್ಕೆ ಹೆಂಗ್ ಎಳೆಯುತ್ತೆ ಗೊತ್ತಾ? ಆ ಗಾಡಿ ನೇಕೆಡ್ ಆಗಿರೋದ್ರಿಂದ ಎಳೆದು ಹಿಂದಕ್ಕೆ ವಾಪಸ್ ಬಿಸಾಕ್ಬಿಡುತ್ತೆ. ಈ ಗಾಡಿಲಿ ಮೊದಲು LCD ಡಿಸ್ಪ್ಲೇ ಇದ್ದಾಗಲೇ ಚೆನ್ನಾಗಿತ್ತು, ಈಗ TFT ಡಿಸ್ಪ್ಲೇ ಹಾಕ್ಬಿಟ್ಟಿದ್ದಾರೆ. ಯಾರು ಈಗ 319 ಮೊದಲೇ ಮೂಸ್ ನೋಡ್ತಾ ಇರಲಿಲ್ಲ. ಈ ಗಾಡಿ ನಿಮಗೆ ಕ್ವಿಕ್ ಶಿಫ್ಟರ್ ಆನ್ ಆಫ್ ಕೂಡ ಮಾಡ್ಕೋಬಹುದು. ಕ್ವಿಕ್ ಶಿಫ್ಟರ್ ಮತ್ತು ಆಟೋ ಕ್ಲಿಪ್ಪರ್ ಎರಡೂ ಕೂಡ ಇದೆ. ಗಾಡಿ ಏನು ಗುರು, ಯಾರು ಬೇಕಾದ್ರೂ ಓಡಿಸೋದನ್ನ ಕಲಿತಾರೆ. ಗಾಡಿ ನಿಲ್ಸೋದಿದೆಯಲ್ಲ, ಅದು ಎಲ್ಲರ ಕೈಲೂ ಕೂಡ ಬರೋದಿಲ್ಲ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಸಾಂಗ್ಯ ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ನಾನು ಡೌಟೇ ಕಣಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರಲಿ, ಅಂಟವ್ರು ನಾವಾಗಿರ್ಬೇಕು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ದಿ ಒನ್ ಆ್ಯಂಡ್ ಓನ್ಲಿ ಡೆತ್ ಮಿಷಿನ್ ಅಂತಾನೆ ಕರೆಸ್ಕೊಳ್ಳುವಂಥ ಹೆಸರುವಾಸಿ ಆಗಿರುವಂಥ ದಿ KTM ಡ್ಯೂಕ್ 250. ಗೈಸ್, ಡ್ಯೂಕ್ 250 ಅಂತ ಡೆತ್ ಮಿಷಿನ್ ಏನಲ್ಲ, KTM ಅಂತ ಅಂದ್ರೇನೆ ಜನ ಹೆದರ್ತಾರೆ ಇವತ್ತಿಗೂ ಕೂಡ. ಬನ್ನಿ ಮತ್ತಿನ್ನೇನು ತಡ ಮಾಡೋದು, ಗಾಡಿಯ ಕಂಪ್ಲೀಟ್ ರಿವ್ಯೂ ಮಾಡೋಣ. ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ ನಿಮಗೆ. ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಕೊಡ್ತಾ ಹೋಗ್ತೀನಿ. ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೇಳ್ತಾ ಇದ್ದೀನಿ, ಫಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳು, ಬೈಕ್ಗಳ ಬಗ್ಗೆ ನಿಮಗೆ ರಿವ್ಯೂಸ್ಗಳು ಬೇಕು ಅಂತ ಅಂದ್ರೆ ನನ್ನ ಚಾನಲಲ್ಲಿ ಸಿಗ್ತಾನೆ ಇರುತ್ತೆ. ಮತ್ತಿನ್ಯಾಕೆ ತಡ ಮಾಡೋದು, ಬನ್ನಿ ಶುರು ಮಾಡೋಣ. ಇನ್ನು ಗಾಡಿ ಫ್ರಂಟ್ ಇಂದ ನೋಡೋದಕ್ಕೆ ನಿಮಗೆ ಈ ತರ ನೋಡೋದು ಕಾಣಿಸುತ್ತೆ. ಒಂದು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಎರಡು ಸೈಡು. ಫ್ರಂಟ್ ನಿಮಗೆ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ. ಫುಲ್ LED ಸೆಟಪ್ ಬರೋದು. ಮತ್ತೆ ನಿಮಗೆ LED ಇಂಡಿಕೇಟರ್ಸ್ ಕೂಡ ಕೊಡ್ತಾ ಇದ್ದಾನೆ. ಗಾಡಿನಲ್ಲಿ ಫುಲ್ LEDನೇ. ಗಾಡಿಲಿ ಯಾವುದೇ ಅಲೋಜನ್ ಅಂತೂ ಬರೋದೇ ಇಲ್ಲ ಅಂತಾನೆ ಅನ್ಕೊಳ್ಳಿ. ಟೈಲ್ ಲ್ಯಾಂಪ್ ನೋಡೋದಾದ್ರೆ ನಿಮಗೆ T-ಟೈಪ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾನೆ. 2 LED ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ. ಮಡ್ ಗಾರ್ಡ್ ಕೊಟ್ಟಿದ್ದಾನೆ. ಇಲ್ಲಿ ಬ್ಲಾಸ್ಟ್ ಪ್ಲೇಟ್ ಏನಿದೆಯಲ್ಲ, ಅದು ಮಡ್ ಗಾರ್ಡ್ ತೆಗೆದು ಬಿಟ್ರೆ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಗಾಡಿ ಮಾತ್ರ ಫುಲ್ ಕಾಂಪ್ಯಾಕ್ಟ್ ಆಗಿ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಗಾಡಿ ಮನೇಲಿ ಹೋಗ್ಬಿಟ್ಟು ನೀವೇನಾದ್ರು KTM ಗಾಡಿನ ತಗೋತೀನಿ ಅಂತ ನೀವೇನಾದ್ರು ಮನೆಯವ್ರಿಗೆ ಏನಾರು ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಕೊಡಿಸೋದಿಲ್ಲ. ಅದೇ ನೀವು ಏನಾದ್ರು ರಾಯಲ್ ಎನ್ಫೀಲ್ಡ್ ಗಾಡಿನ ತಗೋತೀನಿ ಅಂತ ಅಂದ್ರೆ ಕಣ್ಣು ಮುಚ್ಕೊಂಡು ಅವ್ರ ಕಾಸಿಂದಾನೇ ಬೇಕಾದ್ರೆ ನಿಮ್ಗೆ ಕೊಡಿಸ್ಬಿಡ್ತಾರೆ. ಯಾಕಂದ್ರೆ ಗಾಡಿ ಫಾಸ್ಟ್ ಹೋಗೋದಿಲ್ವಲ್ಲ ಅದಕ್ಕೆ. ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ ನಿಮಗೆ WP Apex USD ಸಸ್ಪೆನ್ಷನ್ ನ ಕೊಡ್ತಾ ಇದ್ದಾನೆ. ಫ್ರಂಟ್ ಯಾವುದೇ ಅಡ್ಜಸ್ಟಬಲ್ ಇಲ್ಲ. ರೇರು ಕೂಡ WP Apex ಮೋನೋಶಾಕ್ ಸಸ್ಪೆನ್ಷನ್ ನ ಕೊಡ್ತಾ ಇದ್ದಾನೆ. ನಿಮಗೆ ಪ್ರಿಲೋಡ್ ಅಡ್ಜಸ್ಟ್ ಮಾಡ್ಕೋಬಹುದು, ಮತ್ತೆ ಕಂಪ್ರೆಷನ್ ಪ್ರಿಲೋಡ್ ಅಡ್ಜಸ್ಟ್ ಮಾಡ್ಕೋಬಹುದು. ರಿಬೌಂಡ್ ಅಡ್ಜಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಈ ಗಾಡಿಲಿ. ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ಸಖತ್ತಾಗಿದೆ. ಸಸ್ಪೆನ್ಷನ್ ಮಾತ್ರ ಸಿಟಿಲಿ ಓಡಿಸ್ತೀರಾ ಅನ್ನೋರ್ಗೆ ಮಾತ್ರ ಮಾಡಿಸಿದ ಗಾಡಿ. ಆಫ್ ರೋಡ್ಗೆ ಸ್ವಲ್ಪ ಸ್ಟಿಫ್ ಇದೆ, ಟ್ಯೂನಿಂಗ್ ಚೆನ್ನಾಗಿದೆ. ಒಟ್ಟಿನಲ್ಲಿ ನನಗೆ ಬೈಕಿಂಗ್ ಅಂದ್ರೆ ಅಷ್ಟೊಂದು ಆಸೆ ಹುಟ್ಟಿಸಿದ ಗಾಡಿ ಇದು. ನನಗೆ ಗಾಡಿ ಅಂದ್ರೆ ಅಷ್ಟೊಂದು ನಾಲೆಡ್ಜ್ ಕೂಡ ಇರ್ತಿರ್ಲಿಲ್ಲ, ಏನೂ ಇಲ್ಲ. ನಾನು ಯಾವಾಗ ಒಂದ್ಸಲ ಓಡಿಸಿದೆ 2019 ಗಾಡಿ ಪವರ್ಗೆನೆ ನಾನು ಫಿದಾ ಆಗ್ಬಿಟ್ಟೆ. ಆ ಲೆವೆಲ್ ಕ್ರೇಜ್ ಹುಟ್ಟಿಸ್ಬಿಡ್ತು ನನ್ನ ಮೈಂಡ್ ಸೆಟ್ ಅಲ್ಲಿ ಗಾಡಿ. ಯಾಕಂದ್ರೆ ಇಡಬೇಕು ನಾನು ಒಂದು ಗಾಡಿ ಅಂತ, ಬಟ್ ಏನ್ ಮಾಡ್ತೀರಾ, ದುಡ್ಡೇ ನಿಲ್ತಾ ಇಲ್ಲ ಗೈಸ್ ಜೋಬಲ್ಲಿ. ಇನ್ನ ಫ್ರಂಟ್ ಟೈರ್ ನೋಡೋದಾದ್ರೆ ನಿಮಗೆ 110/70 17 ಇಂಚ್ ವೀಲ್ ಸಿಗ್ತಾ ಇದೆ ಫ್ರಂಟ್. ಇನ್ನು ರೇರ್ ಟೈರ್ ನೋಡೋದಾದ್ರೆ ನಿಮಗೆ 150/60 17 ಇಂಚ್ ವೀಲ್ ಸಿಗ್ತಾ ಇದೆ ರೇರು. ಎರಡು ಕೂಡ ಟ್ಯೂಬ್ಲೆಸ್ ಟೈರ್ ಕೊಡ್ತಿರೋದು. ಮತ್ತೆ ಎರಡೂ ಕೂಡ MRF ಟೈರ್ ನ ಕೊಟ್ಟಿದ್ದಾರೆ. ಲೀನ್ ಮಾತ್ರ ಏನ್ ಸಗದಾಗಿ ಮಾಡ್ಬೋದು ಗೊತ್ತಾ, ನೋಡಿ ಗ್ರಿಪ್ ಹಂಗೆ ಕೂತಿರೋದು. ಇನ್ನ ಗಾಡಿ ಬ್ರೇಕ್ಸ್ ನೋಡೋದಾದ್ರೆ ನಿಮಗೆ ಫ್ರಂಟ್ ಬಂದು ನಿಮಗೆ 320mm ಡಿಸ್ಪ್ಲೇ ಸಿಗ್ತಾ ಇದೆ, ನಿಸಿನ್ ಕ್ಯಾಲಿಪರ್ ಇರೋದು. ರೇರ್ ಬ್ರೇಕ್ ನೋಡೋದಾದ್ರೆ ನಿಮಗೆ 240mm ಡಿಸ್ಪ್ಲೇ ಸಿಗ್ತಾ ಇದೆ, ಅದು ಸೇಮ್ ಕೂಡ ನಿಸಿನ್ ಕ್ಯಾಲಿಪರ್ ಸಿಗ್ತಾ ಇರೋದು. ಗಾಡಿಲಿ ಬ್ರೇಕಿಂಗ್ ಪವರ್ ಏನ್ ಕೇಳ್ತಿರೋ ಹೇಳಿ. ABS ಫ್ರಂಟ್ ಏನಾದ್ರು ABS ಆಫ್ ಮಾಡೋಂಗ್ ಇದ್ದಿದ್ರೆ ಸ್ಟಾಪ್ ಏನ್ ಸಖತ್ತಾಗಿ ಹೊಡಿಬಹುದು ಗೊತ್ತಾ. ರೇರ್ ABS ಆಫ್ ಮಾಡಬಹುದು. ಹೇಳೋದಲ್ಲ, ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಫ್ರಂಟ್ ABS ಆಫ್ ಮಾಡೋದಕ್ಕಾಗಲ್ಲ, ಸ್ವಿಚಬಲ್ ABS ಇದೆ ಗಾಡಿಲಿ. ಇನ್ನು ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ನಿಮಗೆ 5 ಇಂಚ್ TFT ಡಿಸ್ಪ್ಲೇ ಸಿಗ್ತಾ ಇದೆ. ಇಲ್ಲಿ ಟೈಮ್ ತೋರಿಸ್ತಾ ಇದೆ, ಮತ್ತೆ ಇಲ್ಲೊಂದು RPM ಬಾರ್ ಇದೆ, ನಿಮಗೆ ಸ್ಪೀಡ್ ಎಷ್ಟು ಹೋಗ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಮತ್ತು ಫ್ಯೂಲ್ ಇಂಡಿಕೇಶನ್ ಇದೆ. ಮತ್ತು ಇರೋ ಫ್ಯೂಲಲ್ಲಿ
ಇದು ಟೆಂಪ್ರೇಚರ್ ಎಷ್ಟಿದೆ ಅಂತ ತೋರಿಸುತ್ತೆ. ಹೆಲ್ಮೆಟ್ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಇವ್ರು ಸೆಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನೇನು ಬೇಕು ನಾವು ಸೆಟ್ ಮಾಡ್ಕೋಬೋದು. ಮತ್ತು ಗಾಡಿ ಎಷ್ಟು ಓಡಿದೆ ಅಂತ ತೋರಿಸ್ತಾ ಇದೆ. ಮತ್ತು ಇರೋ ಫ್ಯೂಲಲ್ಲಿ ಎಷ್ಟು ಹೋಗುತ್ತೆ ಅಂದ್ಬಿಟ್ಟು ಕೂಡ ತೋರಿಸ್ತಾ ಇದೆ. ಮತ್ತು ಇಲ್ಲಿ ನ್ಯೂಟ್ರಲ್ ಗೇರ್ ಇದೆ. ಇನ್ನು ಮೇಲ್ಗಡೆ ನಿನಗೆಲ್ಲ ಮಾಲ್ ಫಂಕ್ಷನ್ಗಳು ಕೂಡ ತೋರಿಸುತ್ತೆ. ಈ ಗಾಡೀಲಿ ಮೊದಲು LCD ಡಿಸ್ಪ್ಲೇ ಇದ್ದಾಗಲೇ ಚೆನ್ನಾಗಿತ್ತು. ಈಗ TFT ಡಿಸ್ಪ್ಲೇ ಹಾಕ್ಬಿಟ್ಟಿದ್ದಾರೆ. ಯಾರು ಈಗ 319 ಮೊದಲೇ ಮೂಸ್ ನೋಡ್ತಾ ಇರಲಿಲ್ಲ. ಇಲ್ಲಿ ನೋಡಿ ನಿಮ್ಗೆ ಇಲ್ಲೊಂದು USB Type-C ಕೂಡ ಕೊಟ್ಟಿದ್ದಾನೆ ಇಲ್ಲಿ ಚಾರ್ಜಿಂಗ್ ಪೋರ್ಟು. ನನಗಂತೂ ಗೊತ್ತೇ ಇರಲಿಲ್ಲ ಇಲ್ಲಿ ಐತೆ ಅಂತ. ಸುಮ್ಮನೆ ಹಂಗೆ ಅಬ್ಸರ್ವ್ ಮಾಡ್ತಿದ್ದೆ, ಅವಾಗ ಕಾಣಿಸ್ತು ನನಗೆ. ನಾ ಗಾಡೀಲಿರೋ ಕಿಲ್ ಸ್ವಿಚ್ಗಳ ಬಗ್ಗೆ ಮಾತಾಡಂಗಿಲ್ಲ. ಸೇಮ್ ಡೈರೆಕ್ಟ್ 390 ಎತ್ತಿ ಗಾಡಿಗೆ ಹಾಕ್ಬಿಟ್ಟಿದ್ದಾರೆ. ಕಿಲ್ ಸ್ವಿಚ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಯಾವ ತರ ಫೀಲ್ ಕೊಡುತ್ತೆ, ಫುಲ್ ಪ್ರೀಮಿಯಂ ಫೀಲಿಂಗ್ ಮಾತ್ರ. ಗಾಡಿ ಕರ್ವ್ ವೇಟ್ ಬಂದು ನಿಮಗೆ 162 kgs ಇದೆ ಕರ್ವ್ ವೇಟ್. ನಿಮಗೆ ವೇಟ್ ಅಂತೂ ಫೀಲೇ ಆಗಲ್ಲ ಅಂತ ಅನ್ಕೊಳ್ಳಿ, ಅಷ್ಟು ಲೈಟ್ weight ಇದೆ ಗಾಡಿ ಮಾತ್ರ. ಇನ್ನು ಗಾಡಿ ಇಂಜಿನ್ ಬಗ್ಗೆ ಹೇಳೋದಾದ್ರೆ ನಿಮಗೆ 249cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗ್ತಾ ಇರೋದು. 31 bhp 25 Nm ಆಫ್ ಟಾರ್ಕ್ ಸಿಗ್ತಾ ಇದೆ. ಮತ್ತೆ 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರೋದು. ಕ್ವಿಕ್ ಶಿಫ್ಟರ್ ಮತ್ತೆ ಆಟೋ ಗ್ಲಿಪ್ಪರ್ ಕೂಡ ಕೊಟ್ಟಿದ್ದಾನೆ ಗಾಡಿಲಿ. ಮತ್ತೆ LC4C ಇಂಜಿನ್ ಇದು ಬಂದಿರೋದು. 5,000-6,000 RPM ಆದ್ಮೇಲೆ ಪವರ್ ಡೆಲಿವರಿ ಆಗುತ್ತೆ. ನಿಮ್ನ ಹಿಂದಕ್ಕೆ ಹೆಂಗ್ ಎಳೆಯುತ್ತೆ ಗೊತ್ತಾ, ಆ ಗಾಡಿ ನೇಕೆಡ್ ಆಗಿರೋದ್ರಿಂದ ಎಳೆದು ಹಿಂದಕ್ಕೆ ವಾಪಸ್ ಬಿಸಾಕ್ಬಿಡುತ್ತೆ. ಅದಾರೋ ಚೈಲ್ಡ್ ಕೈಯಲ್ಲಿ ಗಾಡಿ ಕೊಟ್ಬಿಟ್ರೆ ಪಕ್ಕ ಹಾಕೋಗ್ಬಿಡ್ತಾನೆ ಎಲ್ಲಾದ್ರೂ ಒಂದ್ ಕಡೆ. ಇನ್ನ ಗಾಡಿ ವೈಬ್ರೇಷನ್ ಬಗ್ಗೆ ಹೇಳೋದಾದ್ರೆ ಒಂದ್ ಲೆವೆಲ್ ಓಕೆ ಇದೆ ಲಾಸ್ಟ್ ಜನರೇಷನ್ ಕಂಪೇರ್ ಮಾಡಿದ್ರೆ. ಸೆಕೆಂಡ್ ಜನರೇಷನ್ ಗಾಡಿ ಕಂಪೇರ್ ಮಾಡಿದ್ರೆ ಥರ್ಡ್ ಜನರೇಷನ್ ಅಲ್ಲಿ ಸ್ವಲ್ಪ ವೈಬ್ರೇಷನ್ ಕಮ್ಮಿ ಮಾಡಿದ್ದಾನೆ. ಐಡ್ಲಿಂಗ್ ಅಲ್ಲಿ ಕೂಡ ವೈಬ್ರೇಷನ್ ಫೀಲ್ ಆಗುತ್ತೆ. ಮತ್ತೆ ಒಂದ್ ಸ್ವಲ್ಪ ಟ್ಯಾಂಕ್ ಹತ್ರ ಕೂಡ ವೈಬ್ರೇಷನ್ ಫೀಲ್ ಆಗುತ್ತೆ ಗೈಸ್. ಈ ಟ್ಯಾಂಕ್ ಗಾರ್ಡ್ಗಳು ಏನು ಹಾಕಿದಾರಲ್ಲ ಇವರು, ಇದರಲ್ಲಿ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ. ತೊಡೆ ಮಧ್ಯ ಈ ತರ ಆಟ ಸಾಮಾನು ಸಿಕ್ಬಿಟ್ರೆ ಯಾವ ಹುಡುಗಿ ಬೇಕು ಗುರು, ಇಡೀ ಲೈಫ್ ಹಿಂಗೇನೆ ಸಾಗಿಸ್ಬಿಡ್ಬೋದು. ಇಂಜಿನ್ ಮಾತ್ರ ಏನ್ ಸ್ಮೂತ್ ಆಗಿದೆ ಗೊತ್ತಾ, ಬಟರ್ ಸ್ಮೂತ್ ಇದ್ದಂಗಿದೆ. ಕ್ವಿಕ್ ಶಿಫ್ಟರ್ ಆಟೋ ಗ್ಲಿಪ್ಪರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿಲಿ. ಮತ್ತೆ ಗಾಡಿಲಿ ನಿಮ್ಗೆ ಇನ್ನೊಂದು ಹೇಳೋದು ಮರ್ತೆ, ನಿಮ್ಗೆ ಇದರಲ್ಲಿ ರೈಡ್ ಬೈ ವೈರ್ ಸಿಗ್ತಾ ಇದೆ. ನಿಮ್ಗೆ ಥ್ರಾಟಲ್ ಕೇಬಲ್ ಸಿಗ್ತಾ ಇಲ್ಲ, ರೈಡ್ ಬೈ ವೈರ್ 2 ರೈಡಿಂಗ್ ಮೂಡ್ ಸಿಗ್ತಾ ಇದೆ. ಟ್ರ್ಯಾಕ್ ಮೋಡ್ ಅಲ್ಲಿ ಏನ್ ಪವರ್ ಕೊಡುತ್ತೆ ಗೊತ್ತಾ. ಮತ್ತೆ ನಿಮ್ಗೆ ಇದರಲ್ಲಿ ನಾನ್ ABS ರೇರ್ ABS ನ ನೀವು ಸ್ವಿಚ್ ಆಫ್ ಮಾಡಬಹುದು, ಡಿಸೇಬಲ್ ಮಾಡಬಹುದು. ಅದು ಬಿಟ್ರೆ ನಿಮ್ಗೆ ಗಾಡಿಲಿ ಬ್ಲೂಟೂತ್ ಕನೆಕ್ಟಿವ್ ಇದೆ, 10x10 ನ್ಯಾವಿಗೇಷನ್ ಇದೆ. ಇದು 10x10 ಇಲ್ಲ, ನ್ಯಾವಿಗೇಷನ್ ಬರುತ್ತೆ ಇದರಲ್ಲಿ. ಕಾಲ್ SMS ಅಲರ್ಟ್ ಮತ್ತೆ ಸಾಂಗು ಕೂಡ ಕಂಟ್ರೋಲ್ ಮಾಡಬಹುದು. ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಂಡಿಲ್ಲ ಅಲ್ವಾ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 175 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಡಿಯನ್ ರೋಡ್ ಬೇಜಾನ್ ಅನ್ಕೊಳ್ಳಿ. ಆರಾಮಾಗಿ ನೀವು ಇದರಲ್ಲಿ ಟೂರಿಂಗು ಆಫ್ ರೋಡ್ ಆರಾಮಾಗಿ ಎಲ್ಲಾನು ಮಾಡಬಹುದು. ಈಗ ಈ ಗ್ರೌಂಡ್ ಕ್ಲಿಯರೆನ್ಸ್ ಇಟ್ಕೊಂಡು ನಿಮಗೆ ಗಾಡಿ ಯಾರಂಗೆ ಕೇಳಿಸಿಲ್ಲ ಅಲ್ವಾ, ನಾನು ಹೇಳ್ದೆ ಅಲ್ಲ, ಯಾವ್ದೋ ಆಫೀಸ್ ಬಜಾರ್ ತರಕ್ಕಿದೆ. ಇನ್ನ ಗಾಡಿ ಸೀಟ್ ಹೈಟ್ ಬಗ್ಗೆ ಹೇಳೋದಾದ್ರೆ ನಿಮಗೆ 800 mm ಸೀಟ್ ಹೈಟ್ ಇದೆ. ನಾನು 5'4", 5'3" ಇದೀನಿ. ನನಗೆ ಆರಾಮಾಗಿ ಕಾಲೆಲ್ಲ ಎಡಗಿಸುತ್ತೆ. ನೀವು ಟೂರಿಂಗ್ ಮಾಡ್ತೀರಾ ಅಂದ್ರೆ ಇದಕ್ಕಿಂತ ಸಖತ್ ಕಂಫರ್ಟ್ ಇರೋ ಸೀಟ್ ಕೂಡ ಬರುತ್ತೆ. ಇದ್ರಲ್ಲಿ ಅಂತ ಕಂಫರ್ಟ್ ಎಲ್ಲ ಏನಿಲ್ಲ. ಲಾಂಗ್ ರೈಡ್ ಎಲ್ಲ ಆರಾಮಾಗಿ ಹೋಗಿದ್ ಬರ್ಬೋದು. ಸೀಟಿಂಗ್ ಪೊಸಿಷನ್ ಕೂಡ ಅದೇ ತರ ಇದೆ. ಪಿಲಿಯನ್ ಸೀಟ್ ಒಂದ್ ಸ್ವಲ್ಪ ಹಾರ್ಡ್ ಅಂತ ಅನ್ಸುತ್ತೆ, ಬಟ್ ಹಿಂದ್ಗಡೆ ಕುತ್ಕೊಳ್ಳೋಕೆ ಒಂದು ಹುಡುಗಿನಾದ್ರೂ ಬೇಕಲ್ವಾ. 250cc ಇದನ್ನ ಬೀಟ್ ಮಾಡೋ ಗಾಡಿ ನಮ್ಮ ಇಂಡಿಯಾದಲ್ಲಿ ಬೇರೆ ಗಾಡಿನೇ ಇಲ್ಲ. ಹೌದು, ಸುಜುಕಿ ಜಿಕ್ಸರ್ SF ಇದೆ 250, ಇದಕ್ಕೆ ನರಾನೇ ಇಲ್ಲ ಬಿಡಿ. ಬಿಟ್ರೆ CVR 250 ಇದೆ, ಅದು ಇಂಡಿಯಾದಲ್ಲೇ ಇಲ್ಲ, ಬರ್ತಾ ಇಲ್ಲ ಬಿಡಿ. ಅದನ್ನ ಲಿಸ್ಟ್ಗೆ ಹಾಕೋಬೇಡಿ. ಬಂದ್ರೆ ಇದನ್ನ ಸೆಟ್ಮೆಂಟ್ ಕಿಲ್ಲರ್ ಆಗ್ಬಿಡುತ್ತೆ. ಅದನ್ನು ಕೂಡ CVR 250 ಬಂದ್ರೆ ನಮ್ಮ ಇಂಡಿಯಾದಲ್ಲಿ ಅದು ಕೂಡ ಸೆಟ್ಮೆಂಟ್ ಕಿಲ್ಲರ್. ಒಂದು 250cc ಇಷ್ಟೊಂದು ಫೀಚರ್, ಇಷ್ಟೊಂದು ಪವರ್ ಇರೋ ಗಾಡಿ ನಾನು ಇದುವರೆಗೂ ಯಾವ ಗಾಡಿ ನೋಡಿಲ್ಲ. R15 ಗಾಡಿಲೇ ನಾನು ಇಷ್ಟೊಂದು ಫೀಚರ್ಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಕಾಸಿಗೆ ತಕ್ಕಂಗೆ ಕಜಾಯ ಅಂತಾರಲ್ಲ, ಇದೇ ಗಾಡಿ ಗೈಸ್. ಇನ್ನು ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ನಿಮಗೆ 15 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಟೂರಿಂಗ್ಗೆ ಇಷ್ಟು ಸಾಕು, ಬೇಜಾನ್ ಆಯ್ತು. ಒಟ್ಟಿನಲ್ಲಿ 35 ಕಿಲೋಮೀಟರ್ ಮೈಲೇಜ್ ಕೊಟ್ಟರು ಒಂದು ಫುಲ್ ಟ್ಯಾಂಕ್ ಅಲ್ಲಿ 525 ಕಿಲೋಮೀಟರ್ ಹೋಗಿದ್ ಬರ್ಬೋದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಈ ಗಾಡಿ ತಗೊಳ್ಳೋನು ಲಿಟ್ರಲಿ ಹೇಳ್ತೀನಿ, ಪ್ಯಾಂಟ್ ಅಲ್ಲಿ 2 ಜಾಬ್ ಇದ್ರೆ ಸಾಲದು, ಒಳಗಡೆ ಹಾಕೊಂಡಿರೋ ಚಡಿಲೂ ಕೂಡ ಜಾಬ್ ಮಾಡಿಸ್ಕೋಬೇಕು. ಈ ಮಾತು ಏನು ಕೇಳ್ತಾ ಇದ್ದೀನಿ ಅಂದರೆ ಸರ್ವಿಸ್ ಕಾಸ್ಟ್ ಆ ಥರ ಇದೆ. 2,000 to 2,500 ನಿಂಗೆ ನಾರ್ಮಲ್ ಸರ್ವಿಸೇ ಬಂದ್ಬಿಡುತ್ತೆ ನಿಮಗೆ. ಇನ್ನು ಈ ಗಾಡಿ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 2,91,000 ಇದೆ ಆನ್ ರೋಡ್ ಪ್ರೈಸು. ನೀವೇ ಲೆಕ್ಕ ಹಾಕಿ. ಇಷ್ಟೊಂದೆಲ್ಲ ಫೀಚರ್ ಕೊಟ್ಟು ಗಾಡಿ ಇಷ್ಟೊಂದು ದುಡ್ಡು ಪ್ರೈಸ್ನು ಇಟ್ಟರೆ ಜನ ಇದನ್ನು ತಗೊಳ್ತಾರ ಅಂತ. ಆಬ್ವಿಯಸ್ಲಿ ತಗೋತಾರೆ. ಸೊ ಐ ಹೋಪ್ ಗೈಸ್ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗೈಸ್ ಆ್ಯಂಡ್ ಪೀಸ್. ಇದೇ ಥರ ಮಸ್ತಾಗಿರೋ ವೀಡಿಯೋಗಳನ್ನ ತರ್ತಾ ಇರ್ತೀನಿ. ನಾನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ